ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ಅನ್ನತಕ್ಕಂಥದ್ದು ಬಹುತೇಕ ಎಲ್ಲರ ಜೀವನದ ಹಂಬಲ, ಆಸೆ, ಕನಸು. ಅವರವರ ಮಿತಿಗೆ ತಕ್ಕಂತೆ ಅವರವರದ್ದು ಸಾಧನೆಗಳು ಆಗಿರುತ್ತೆ. ಆದರೆ ಕೆಲವರದ್ದು ಮಾತ್ರ ಸಾಧನೆಯನ್ನು ಮೀರಿದ ಸಾರ್ಥಕತೆಯ ಕ್ಷಣಗಳಾಗಿ ಇತಿಹಾಸವಾಗಿ ದಾಖಲಾಗತ್ತೆ. ಅಂತಹ ಇತಿಹಾಸವನ್ನು ನಿರ್ಮಾಣ ಮಾಡಿರತಕ್ಕಂಥ ಹೆಮ್ಮೆಯ ನಾಡೋಜ ಕನ್ನಡಿಗರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರ ಹೆಸರು ಹೇಳಿದ ಕೂಡಲೇ ಎಲ್ಲವೂ ಪರಿಚಯವಾಗಿ ಬಿಡುತ್ತೆ. ಯಾವ ಹಿನ್ನುಡಿ ಬೇಡ, ಯಾವ ಬೆನ್ನುಡಿ ಬೇಡ. ನಾಡೋಜ ಡಾಕ್ಟರ್ BT ರುದ್ರೇಶ್ ಸರ್, ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸ್ವಾಮಿ ಅವರಿಗೆ. ತಮ್ಮ ಹೊಸ ಅವತಾರದಲ್ಲಿ ಎಲ್ಲವೂ ಚೆನ್ನಾಗಲಿ. ನದಿಲಿ ನೀರು ಬಹಳ ಹರಿದೋಗಿದೆ, ಅದಾದ ನಂತರ ಸಂತೋಷ. ಅದೇ ಹಸನ್ಮುಖ, ಆದರೆ ಸಾಧನೆಗಳ ಕಿರೀಟ ಜಾಸ್ತಿ ಆಗ್ತಾ ಇದೆ. ಗೌರವ ಡಾಕ್ಟರೇಟ್ಗಳು ಬಂದು ಸೇರಿಕೊಳ್ತಾ ಇದೆ. ಪುಸ್ತಕಗಳ ಪ್ರಕಟಣೆ ಆಗಿದೆ. ಏನು ಅದು ಎಲ್ಲಿ ಸಮಯ ಹೊಂದಿಸ್ಕೊಳ್ತೀರಾ, ಹೇಗೆ ಅವುಗಳನ್ನ ಜೋಡಿಸ್ತೀರಾ, ಹೇಗೆ ನೀವು ಮತ್ತು ಯಾರನ್ನೂ ನಿರಾಸೆ ಮಾಡೋದಿಲ್ಲ, ಎಲ್ಲರನ್ನೂ ಮಾತಾಡಿಸ್ತೀರಾ, ಎಲ್ಲರನ್ನು ಅರ್ಥ ಮಾಡ್ಕೊಳ್ತೀರಾ. ಸರ್, ವೈದ್ಯರಿಗೆ ಬೇಕಾಗಿರತಕ್ಕಂಥದ್ದು ಆ ರೋಗಿಯ ಜೊತೆಯಲ್ಲಿ ಮಾಡ್ತಕ್ಕಂಥ ಸಮಾಲೋಚನೆ. ಅದು ಆ ನಾಡಿ ಮಿಡಿತವನ್ನು ನೀವು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ನಿಮ್ಮ ಯಶಸ್ಸಿನ ಸೂತ್ರ ಏನು ಅಂತಂದ್ರೆ ಅವರ ಅಂತರಂಗವನ್ನ ಅರ್ಥ ಮಾಡ್ಕೊಳ್ತಾರೆ. ಹೌದಾ ಅಲ್ವಿ? ಟ್ರಂಪ್ಗೆ ದಿವಸಕ್ಕೆ 24 ಗಂಟೆ, ಮೋದಿ ಅವ್ರಿಗೂ 24 ಗಂಟೆ, ಸಿದ್ದರಾಮಯ್ಯನಿಗೂ 24 ಗಂಟೆ, ಸ್ವಾಮಿ ಅವ್ರಿಗೂ 24, ರುದ್ರೇಶನ್ಗೂ 24. ದೇವರು ಯಾರಿಗೂ ಏನನ್ನೂ ಕೆಲವ್ರಿಗೆ ಮಾತ್ರ ಕೊಟ್ಟು ಕೆಲವ್ರಿಗೆ ಬಿಟ್ಟ ಅನ್ನೋದೆಲ್ಲ ಸುಳ್ಳು. ಪ್ರಪಂಚ ಆಕಾಶ ಎಷ್ಟೇ ಹತ್ರ ಅಂದ್ರೆ ಅವನಿಗೆ 10 ಅಡಿ, ಇವನಿಗೆ 15 ಅಡಿ, ಅವನಿಗೆ 30 ಅಡಿ. ಎಷ್ಟಾಗಿರ್ತೀಯೋ ಅಷ್ಟು ನಿಂದೆ. ಕರೆಕ್ಟ್. ನಂಬರ್ 1. ನಂಬರ್ 2, ನೀವು ಹೇಳಿದ್ದೆಲ್ಲ ಅದು ಕೆಲವು ಸರಿ ಕೇಳೋರ್ಗೆ ಯಾರು ಬಹುಶಃ ಎಸ್ಪೆಷಲಿ ಯಾರಾದರೂ ನಮ್ಮ ವಿರೋಧಿಗಳು ನೋಡ್ಬಿಟ್ಟು ನೀನು ಹಿಂಗೆ ಹೋಗಿಸ್ಕೊಂತ ಇದ್ದಾನೆ ಈ ಸ್ವಾಮಿ ಕೈಲಿ ಅಂತ ಅವ್ರಿಗೆ ಉರಿದೋಗ್ಬಿಡ್ಬೋದು. ಪ್ರಶ್ನೆ ಇಷ್ಟೇ, ನಾವು ಶುರು ಮಾಡಿದಾಗ ನಮ್ಮ ಜೀವನನ ನಾವೆಲ್ಲೂ ಇವತ್ತಿನವರೆಗೆ ಬಂದು ಮುಟ್ತೀನಿ ಅಂತ ಕನಸಲು ಯಾರಿಗಿರುತ್ತೆ ಸರ್? ಅಬ್ಸಲ್ಯೂಟ್ಲಿ ಇಲ್ಲ, ಅಬ್ಸಲ್ಯೂಟ್ಲಿ ಇಲ್ಲ. ನಾವು ಏನ್ ಕನ್ಸ್ಕೊಂಡಿದ್ರಿ? ನೀವು ವೈದ್ಯರಾಗಬೇಕು ಅಂತ ಏನ್ ಆಸೆ ಇತ್ತು ನಿಮಗೆ? ಸರ್, ಫಸ್ಟ್ ದಿವಸ ಬೆಂಗಳೂರಿಗೆ ಬಂದಾಗ ಒಂದೇ ಪ್ಯಾಂಟು 2 ಶರ್ಟು. ಯಾತಕ್ಕೋಸ್ಕರ ರಾತ್ರಿ ಎಲ್ಲಿ ಮಲ್ಕೋಬೇಕು ಅಂತ ಗೊತ್ತಿಲ್ಲ, ಗುರಿಯೇ ಇಲ್ಲ. ಅಲ್ಲ, ಇಲ್ಲ, ನಡೀತಾ ಇರೋದೇ ಗುರಿ ಸರ್. ಏನ್ ಗುರಿ? ಏನು ಗುರಿ ಇಟ್ಕೊಂಡಿಲ್ಲ. ಡಾಕ್ಟರ್ ಆಗ್ಬೇಕು ಅಂತ ಬಂದೆ, ಹೋಮಿಯೋಪತಿ ಡಾಕ್ಟರ್ ಆಗ್ಬೇಕು ಅಂತ. ನಮ್ಮ ಅಪ್ಪ ಬಹಳ ಒಬ್ಬ ಶಿಸ್ತಿನ ಮನುಷ್ಯ. ನಮ್ದು ಬೆಳವಾಡಿ, ಚಿಕ್ಕಮಗಳೂರು ಹತ್ರ ಒಂದು ಬೆಳವಾಡಿ ಅಂತ ಒಂದು ಊರು, ಒಂದು ದೊಡ್ಡ ತ್ರಿಕುಟಾಚಲ ದೇವಸ್ಥಾನ ಇದೆ. ಬೇಲೂರು ಹಳೇಬೀಡಿನಷ್ಟೇ ತಾಕತ್ತಿರುವಂತ ಒಂದು ದೇವಸ್ಥಾನ. ಅದೇನೋ ನಮ್ ತರ ಅದು ಇಂದು ಕುಳ್ಕೊಂಡ್ಬಿಡ್ತು. ಅಂದ್ರೆ ಆ ಕಾಲಕ್ಕೆ ನಾನು ಹೇಳಿದ್ದು, ಅಲ್ಲಿದ್ದಾಗ, ಆ ಊರಲ್ಲಿ ಇದ್ದಾಗ ಅಂತ ಒಂದು, ಅಲ್ಲಿ ನೇಚರ್ ಜೊತೆನೆ ಬೆಳ್ಕೊಂಡ್ ಬಂದ್ವಿ. 10 ಎಕರೆ ಜಮೀನಿತ್ತು, ಬಡವ್ರೇನಲ್ಲ, ಆದ್ರೆ ಮಾಡೋರು ಇರ್ಲಿಲ್ಲ ಕೆಲಸ. ನಮ್ಮ ಅಪ್ಪ ಬಹಳ ಸ್ಟ್ರಿಕ್ಟು. ಆ ಊರಿನ ವಾತಾವರಣ ಬಹಳ ಚೆನ್ನಾಗಿತ್ತು. ನಮ್ಮ ಅಪ್ಪ ಹೇಳಿದ್ರು, ನೋಡು, ನೀನು ಎಲ್ಲಾರು ಓದ್ದಂಗೆ ಡಿಗ್ರಿ ಓದ್ಬೇಡ, ಯಾವನ್ ಕೈ ಕೆಳಗಡೆನು ಕೆಲಸ ಮಾಡ್ಕೊಡ್ದು. ದಟ್ ವಾಸ್ ಹಿಸ್ ಫಸ್ಟ್ ಥಿಂಗ್. ಇಲ್ಲ ಲಾಯರ್ ಆಗು, ಇಲ್ಲ ಡಾಕ್ಟರ್ ಆಗು, ಅಥವಾ ನೀನ್ ವ್ಯಾಪಾರ ಮಾಡು, ಏನ್ ಬೇಕಾದ್ರು ಮಾಡು. ನಮ್ಮ ಅಪ್ಪನೂ ವ್ಯಾಪಾರ ಮಾಡ್ತಾ ಇದ್ರು. ಅವ್ರ ಅಂಗಡಿ ನೋಡ್ಕೊಳಕ್ ನನ್ನೇ ಬಿಟ್ರು. ಬೆಳಿಗ್ಗೆ 6 ಗಂಟೆಗೆ ಎದ್ದು ಅಂಗಡಿ ನೋಡ್ಕೊಂತ ಇದ್ದೆ. ಅದ್ 2 ವರ್ಷಕ್ಕೆ ಬಾಗಿಲು ಹಾಕಿದ್ರು. ಯಾಕೆಂದ್ರೆ ಯಾರು ಬಂದು ಹಣ ಇವತ್ತು ಇಲ್ಲ ಯಾರು ಗೊತ್ತಿಲ್ದಂಗೆ ಫ್ರೀಯಾಗಿ ಕೊಟ್ಬಿಡೋದು, ಮುಂದಿನ ವಾರ ಫ್ರೀಯಾಗಿ ಕೊಟ್ಬಿಡೋದು. ಇನ್ಯಾರೋ ಬರ್ತಾರೆ, ಅಲ್ಲಿ ಬರೋರೆಲ್ಲ ಯಾರು ನಿಮ್ಮ ಚಿನ್ನವನ್ನು ಹಿಂದೆ ಕೊಳ್ಳಿ ಅನ್ನೋರು ಬರ್ತಾರ. 2 ಆಣಿ ಕಾಫಿ ಪುಡಿ, 1 ಆಣಿ ಬೆಲ್ಲ, 1 ಪಾವ್ ಅಕ್ಕಿ, ಅದ್ನೂ ಫ್ರೀ. ಹಂಗಾಗಿ ನಮ್ಮ ಅಂಗಡಿ ಎತ್ತಿತು, ವ್ಯಾಪಾರ ಎತ್ಬಿಡ್ತು. ಆಮೇಲೆ ಗೊತ್ತಾಯ್ತು ಹಂಗ್ ಮಾಡ್ಬಾರ್ದು ಅಂತ. ಬಟ್ ಅದು ಈಗ್ಲೂ ನಾನು ಮಾಡ್ತೀನಿ, ಅದು ಬೇರೆ ಪ್ರಶ್ನೆ. ಈಗಲೂ ಕೂಡ ಅನೇಕರಿಗೆ, ಅದೆಷ್ಟೋ ಜನರಿಗೆ ಉಚಿತವಾದ ಸೇವೆಯನ್ನ ಇವತ್ತು ಉಚಿತ ಅಂತ ಹೇಳ್ಕೊಂಡ್ರೆ ಅದು ಬರೀ ಡೋಂಗಿಗೆ ಹೇಳ್ತಾರೆ ಅಥವಾ ಮಾಡ್ತಾರೆ ಅಂತ. ಎಡಗೈ ಅಲ್ಲಿ ಎಲ್ಲ ಒಂದ್ ಕಡೆ ಓದ್ತಾ ಇದ್ದೆ, ದಾನ ಮಾಡಿದ್ದೇನೆ ಗೊತ್ತಾಗ್ಬಾರ್ದು, ಎಡಗೈ ಗೊತ್ತಾಗ್ಬಾರ್ದು. ಅಲ್ಲ, ಮಾಡಿ ಮರೆ ನಿಲ್ಲುವುದು ಶರಣರ ನಡೆ ಅಂತ ಕೇಳಿದೀನಿ. ಮಾಡಿ ಮರೆ ನಿಲ್ಲುವುದು ಅದು ಗೊತ್ತಾಗದಂಗೆ ಹೊರಟೋಗೋದು ಅಲ್ಲ. ಹೌದು ಅಲ್ವಾ? ಅವನು ಮಂಕುತಿಮ್ಮದಲ್ಲಿ ಒಡೆವ ಸದ್ದಿಲ್ಲ, ಸೂರ್ಯ ಒಂದೇ ಶಬ್ದವಿಲ್ಲ, ಒಲವಿನ ಬಾಯನು ಮಂಕುತಿಮ್ಮ ಅಂತಾರೆ. ಅಂದ್ರೆ ಅದ್ಯಾವುದು ಸದ್ದು ಮಾಡ್ಕೊಂಡು ಮಾಡ್ಲಿಲ್ಲ, ನಾವು ಸದ್ದು ಮಾಡ್ಕೊಂಡು ಮಾಡ್ಲಿಲ್ಲ. ನಾನ್ ಮಾಡ್ತಾ ಇರೋದೇ ಸದ್ದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಜನ, ಅವರನೇ ಹೊರ. ಇಟ್ ಈಸ್ ನಾಟ್ ಮೈನ್.
ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾಟ್ ಮೈನ್. ಬಿಕಾಸ್ ನಾನು ಹಳ್ಳಿ ಹುಡುಗ, ಹಳ್ಳಿಯ ಅತ್ಯಂತ ಒಂದು ನೀರು ಹೆಂಗಿರುತ್ತೆ, ಒಂದು ಬೀಜ ಹಾಕಿದ್ರೆ ಹೆಂಗೆ ಮೊಳಕೆ ಹೊಡೆಯುತ್ತೆ, ಇದು ಎಷ್ಟು ದಿವಸಕ್ಕೆ ಚಿಗುರು ಬರುತ್ತೆ, ಎಷ್ಟು ದಿವಸಕ್ಕೆ ನೀರು ಹಾಕಬೇಕು, ಹೆಂಗೆ ಪೋಷಣೆ ಎಲ್ಲ ಒಂಥರ ನೇಚರ್ನ ಅತ್ಯಂತ ಹತ್ತಿರದಿಂದ ನೋಡಿದಂಥವ್ರು. ಬುದ್ಧಿವಂತಿಕೆನ ಅತ್ಯಂತ ಬಹಳ. ಈಗ ನಮ್ದೊಂದು ಕಬ್ಬಿನ ತೋಟ ಇತ್ತು, ನಮ್ಮ ಅಪ್ಪ ಹೇಳಿದ್ರೆ ನುಗ್ಗುಬಿಟ್ಟಿ ಅವಳಿಕೆ ಒಂದ್ ರೌಂಡ್ ಹೋಗ್ಬಾ ಅನ್ನೋರು. ಏನಪ್ಪಾ ಅಂತ ಇದ್ದೆ, ಎಂಟ್ರಿ ಪಾಯಿಂಟ್ ನೋಡೋ ಅನ್ನೋರು. ಏನ್ ಎಂಟ್ರಿ ಪಾಯಿಂಟ್ ಅಂದ್ರೆ ಒಳಗಡೆ ಚಿರತೆ ಹೋಗಿದ್ಯಾ, ಹಂದಿ ಹೋಗಿದ್ಯಾ, ದನ ಹೋಗಿದ್ಯಾ, ಅದೆಲ್ಲ ಒಳಗಡೆ ಹೋಗಿದೆ, ನೀನು ನುಗ್ಬಿಟ್ರೆ ಹಾ ಸರಿ ಎಂಟ್ರಿ ಪಾಯಿಂಟ್ ಗೊತ್ತಾಯ್ತು ನಿನ್ಗೆ ಅಂದ್ರೆ. ಆ ಕಾಲದಲ್ಲೇನೆ ಹುಡುಗಾದಾಗ, ಐ ಆಮ್ ಟಾಕಿಂಗ್ ಅಬೌಟ್ 60s, ನಾನು ಹುಟ್ಟಿದ 56. ನನ್ಗೆ 60ನೇ ವಯಸ್ಸಿಂದ ಚೆನ್ನಾಗಿ ನೆಹರು, ಪಾಕಿಸ್ತಾನ, ಚೈನಾ ವಾರು ಎಲ್ಲ ಜ್ಞಾಪಕ ಇದೆ. 62ರಿಂದ ಏನೇನ್ ನಡೀತೀವಿ ಪ್ರಪಂಚದಲ್ಲಿ. ಅವರು ನೀನ್ ಎಂಟ್ರಿ ಆಗ್ಬೇಕಾದ್ರೆ ನೋಡ್ದೆ ಅಲ್ವಾ, ಅಂದ್ರೆ ಕುರಿ ಹೋಗಿದ್ಯಾ, ಕತ್ತೆ ಹೋಗಿದ್ಯಾ, ಮೇಕೆ ಹೋಗಿದ್ಯಾ, ಖಾತ್ರಿ ಪಡಿಸ್ಕೊ ಅಂದ್ರೆ ಐಡೆಂಟಿಫಿಕೇಶನ್, ಅಬ್ಸರ್ವೇಷನ್, ರಿಟೈನಿಂಗ್, ಅದು ಆ ಗುಣಗಳನ್ನ ಅದಲ್ಲಿ ಕಲ್ಸ್ಬಿಡ್ತು ನನ್ಗೆ. ಸೊ ಅಲ್ಲಿ ಒಳಗಡೆ ಹೋಗಿದ್ರೆ ನಾನೇನ್ ಮಾಡ್ಬೇಕು, ಒಂದ್ ರೌಂಡ್ ಸುತ್ತ ಹಾಕೊಂಡ್ ಬರ್ಬೇಕು. ಸುತ್ತಾಕೊಂಡ್ ಬಂದ್ರೆ ಅಂದ್ರೆ ಹೊರಗಡೆ ಹೋಗಿದ್ರೆ ಅದು ಗುರ್ತಿರುತ್ತೆ, ಹೊರಗಡೆ ಹೋಗದಿದ್ರೆ ಒಳಗಡೆನೇ ಇದೆ ಅಂತ. ಸೊ ನುಗ್ಬೇಡ ಅಂತ ಅಂದ್ರೆ ಸಿಂಪಲ್ ಪಾಯಿಂಟ್ಸ್ ನೋಡೋರ್ಗೆ ಅದು ನಂಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಅದೊಂದು ದೊಡ್ಡ ಕತೆ. ಅದ್ ನನ್ನ ಜೊತೆ ಇದ್ದ 18 ಹುಡುಗಿರು, ಅವರೆಲ್ಲ ಅಫ್ಲುಯೆಂಟ್ ಕ್ಲಾಸ್, ಜೊತೆ ನಿವಾಸ್, ಮೌಂಟ್ ಕಾರ್ಮೆಲ್, ಅದು ಇದು ಎಲ್ಲ. ನಾನು ಕನ್ನಡ ಮೀಡಿಯಂ ಹುಡುಗ. ಸರಿ ಬಂದ್ರೆ ವಾಟ್ ಅಂದ್ರೆ ವಾಟ್ ನೋ ಅಂತ ಇದ್ದೆ. ಏನು ಇಲ್ಲ ವಾಟ್ ನೋ ಅಂತ ಇದ್ದೆ. ಅವರು ಅವೆಲ್ಲ ನನ್ನ ನೋಡಿ ಫೋಕ್ಯಾ, ನೇವ್ಯಾ, ಫೋಕ್ ಅಂದ್ರೆ ನೇವ್ ಅಂದ್ರೆ ನನ್ಗೆ ಹೆಂಗ್ ಗೊತ್ತ. ನಾನ್ ಕೈ ಕಟ್ಕೊಂಡು ಮುಂದ್ಗಡೆ ಬೆಂಚಲ್ಲಿ ಕೂತ್ಕೊಂಡ್ಬಿಟ್ರೆ ಅಲ್ಲಾಡ್ತಿರ್ಲಿಲ್ಲ, 3 ತಿಂಗಳು ಮಾತಾಡಿರ್ಲಿಲ್ಲ. ಯಾರೋ ನನ್ನ ಫ್ರೆಂಡ್ ಒಬ್ಳು ಆಗಿನ ಕಾಲದವಳು ಮೊನ್ನೆ ಇಂಗ್ಲೆಂಡ್ ಇಂದ ಫೋನ್ ಮಾಡಿದ್ಲು. ಇಲ್ಲಿ ಯಾರ್ದೋ ಮನೆಗೆ ಹೋಗಿದ್ದೆ. ಏನಾಯ್ತು? ನೋ ದೇ ಐ ಸೆಡ್ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ಐ ಆಮ್ ಆಲ್ಸೋ ಹೋಮಿಯೋಪತಿ ಡಾಕ್ಟರ್ ಅಂದ್ರೆ. ಅವ್ರು ಫಸ್ಟ್ ಕೇಳಿದ್ರು, ನಿಮ್ಗೆ ಡಾಕ್ಟರ್ ರುದ್ರೇಶ್ ಗೊತ್ತಾ ಕೇಳಿದ್ರಂತ. ಮುಂಡೆದೆ ಅವತ್ತು ಟ್ರಂಕ್ ಹಿಡ್ಕೊಂಡು ಕಾಲೇಜ್ಗೆ ಬಂದ್ಬಿಟ್ಟಿದ್ದೆ. ಇಲ್ಲಿ ಇಂಗ್ಲೆಂಡ್ ಅಲ್ಲಿ ಬಂದ್ ಕೇಳಿದ್ರೆ ನಿನ್ನ ಹೆಸರು ಹೇಳ್ತಾರಲ್ಲ. ನಾನು ಏನ್ ನೋಡ್ಕೊಂಡೆ ಗೊತ್ತಾ, ಅವ್ನು ನನ್ನ ಕ್ಲಾಸ್ಮೇಟು, ನಾವು ಅವನೆಲ್ಲ ಆಟ ಆಡ್ತಾ ಇದ್ದೆ. ಕಳ್ಳ ಹುಡಿ, ಅವತ್ ನಾನು ನೋಡ್ಲೇ ಇಲ್ಲ ನೀನು. ವಾಸ್ತವಾಂಶ. ಪ್ರಪಂಚನೇ ಹಂಗಲ್ಲ, ಪ್ರಪಂಚನೇ ಹಂಗಲ್ಲ. ಎರಡು ದುರಂತ ಇದಾವೆ. ನೀವು ಹೋಮಿಯೋಪತಿಗೆ ಬಂದಿದ್ದಕ್ಕೆ ಅದೇ ಹೇಳಿದ್ನಲ್ಲ, ಊರಿಂದ ಹೊರಟೆ. ನನಗೆ 2 ಆಪ್ಷನ್ ಇದ್ದಿದ್ದು. ಒಂದು ಡಾಕ್ಟರ್ ಆಗ್ಬೇಕು, ಇಲ್ಲ ಲಾಯರ್ ಆಗ್ಬೇಕು. ಲಾಯರು, ಪೊಲೀಸು, ಕೊಲೆ, ಸುಲಿಗೆ, ಸುಳ್ಳು, ತಟಪಟ. ಲಾಯರ್ ಆಗ್ತೀಯೋ ಅನ್ನೋ ನನ್ನ ಫ್ರೆಂಡು. ಅದು ಏನ್ ಮಾಡೋದು ಬೇಡ, ಬೆಸ್ಟ್ ಅಂದ್ರೆ ನನ್ನ ಮೆಂಟಾಲಿಟಿಗೆ ಡಾಕ್ಟರ್ ಅಹಿಂಸೆಯಾತ್ಮಕವಾಗಿ ನಡ್ಕೋಬಹುದು ಅಂತ ಗೊತ್ತಾಗಿದ್ದು ಒಬ್ಬ ಡಾಕ್ಟರ್ ಆಗೋದು ಬೆಸ್ಟ್ ಅಂತ. MBBS ದುಡ್ಡು ಇರ್ಲಿಲ್ಲ. ನಮ್ದು ಬಹಳ ಮಧ್ಯಮ ವರ್ಗದ ಕುಟುಂಬ. ನಮ್ಮ ಅಪ್ಪನಿಗೆ ಅವರು, ನಾನು ಹೇಳಿದ್ನಲ್ಲ RSS ಅಂತ, ಅವ್ರಿಗೆ 10 ಮಕ್ಳು, ನಾನು ಮೊದಲನೇವನು, ನನ್ನಿಂದ 7 ಜನ ತಂಗಿರು. ಜೀವನ ನಡಿಬೇಕು. ನಮ್ಮ ಅಪ್ಪಂದು ಶಿಸ್ತು, ಯಾವ್ದು ದಾಟಬೇಡ ಅನ್ನೋದು. ಸೊ ಕೊನೆಗೆ ಏನ್ ಗೊತ್ತಾಯ್ತು ಅಂದ್ರೆ, ಓದಕ್ಕೆಲ್ಲ ಬಂದಿದ್ದು ನಮ್ಮ ಅಪ್ಪನಿಂದ ಕಿತ್ಕೊಂಡ್ ಬರ್ಬೇಕಾಗಿತ್ತು. ದಿವಸ ಗದ್ದಿಗೆ ಹಾಕ್ಬಿಟ್ಟು ತೋಟಕ್ಕೆ ಹಾಕ್ಬಿಡ್ತಾನೆ. ಅದು ಹೋಗ್ಬೇಕಾದ್ರೆ ಬರೀ ಕೈಲಿ ಹೋಗ್ಬಾರ್ದಂತೆ, ತಲೆ ಮೇಲೆ ಒಂದು 25 kg ವರ್ಷ ಕಳ್ಸ್ಬಿಡೋರು, ಗದ್ದೆ 1.5 ಮೈಲಿ. ವಾಪಸ್ ಹಂಗೆ ಬರ್ಬಾರ್ದು ಕಣಯ್ಯ. ಅದು ಸೌದೆನೋ ಎಲೆನೋ ಸೊಪ್ಪೋ ಏನೋ ಒತ್ಕೊಂಡ್ ಬರ್ಬೇಕು. ಬರೀ ಕೈಲಿ ಬರ್ತಾರ ಮನೆಗೆ. ಹಿಂಗೆ ತಲೆ ಮೇಲೆ ಒರ್ಸಕ್ ಶುರು ಮಾಡ್ರು. ಲೈಫ್ ಲಾಂಗ್ ಬರ್ಬೇಕಾಗತ್ತೆ, ಅಲ್ಲೇ ಬಿಡಿ ಸೇದ್ಕೊಂಡು ನನ್ನ ಜೀವನ ಮುಗಿಸ್ಬಿಡ್ತಾರೆ. ನಮ್ಮ ಅಮ್ಮ ಪಾಪ ಏನೋ ಮಗನ ಮೇಲೆ ಒಂದು, ಅಮ್ಮನಿಗೆ ಶಾಂತಮ್ಮ ಅಂತ ಹೆಸರು, ನಿಜವಾಗ್ಲೂ ಶಾಂತಮ್ಮನೆ. ಈ ಕಾಲದಲ್ಲೆಲ್ಲ ಸಿಗ್ತಾರೇನ್ರಿ 7 ಮಕ್ಳು ಎತ್ಕೊಂಡು, ಅವಕ್ಕೆಲ್ಲ ದೊಡ್ಡವಳು ಮಾಡಿ ಮದುವೆ ಮಾಡಿ ಅಂತ ಕುಟುಂಬದಲ್ಲಿ ತುಂಬು ಕುಟುಂಬದಲ್ಲಿ ಬಂದಂತವನು ಜೀವನವನ್ನ, ಕಷ್ಟ ಸುಖಗಳನ್ನ, ದುಃಖಗಳನ್ನ, ಸಂತೋಷಗಳನ್ನ ಬಹಳ ಹತ್ತಿರದಿಂದ ನೋಡಿದವನು. ಬಟ್ ಇವತ್ತು ನಿಂತ್ಕೊಂಡು ನೋಡ್ತೀನಿ, ಅವತ್ತು ನನಗೇನು ಕಡಿಮೆ ಇದ್ದರೆ ನಾನು ಮನುಷ್ಯ ಅಲ್ವಾ? ಖಂಡಿತ ನನಗಂತೂ ಅನ್ಸಿರ್ಲಿಲ್ಲ. ನನ್ಗೇನು ಇಲ್ಲ, ಅದಕ್ಕೋಸ್ಕರ ನಾನು ಏನು ಅಲ್ಲ ಅಂತ ಆಗ್ಲಿ. ಇವತ್ತು ಎಲ್ಲವೂ ಇದೆ. 32 ದೇಶ ಸುತ್ತೀನಿ, 40 ಲಕ್ಷ ಜನ ನೋಡಿದ್ದೀನಿ, 6 ಜನ ಚೀಫ್ ಮಿನಿಸ್ಟರ್ಸ್ ನೋಡಿದ್ದೀನಿ, 7 ಜನ ಗವರ್ನರ್ ನೋಡಿದ್ದೀನಿ, ಮೋದಿಜಿನೂ ನೋಡಿ, ಯಾರು ನೋಡಿಲ್ಲ. ಎಷ್ಟು ನಟ ನಟಿಯರು ನೋಡ್ಲಿಲ್ಲ. ಪರ್ವೀನ್ ಬಾಬಿ, ವಿಶಾಂತಾರಾಮ್ ಮನೆಯವರು, ಬಾಂಬೆಲಿ 2 ವರ್ಷ ಕೆಲಸ ಮಾಡಿದೆ. ವಿಶಾಂತಾರಾಮ್ ಮನೆಯವರು, ಶಬನಾ ಆಜ್ಮಿ, ಯಾರು ಗಾಡ್ರೇಜ್ ಅಳಿಯ, ಯಾರು ಒಂಥರ ಈ ಜಗತ್ತನ್ನ ಕಲ್ಪಿಸೋಕ್ಕೂ ಸಾಧ್ಯ ಇಲ್ದೇ ಇರೋಂಥ ಹಳ್ಳಿನಲ್ಲಿ ಇದ್ರೇನಾಗಿರೋದು, ಒಂದ್ ಮೋಟ್ ಬಿಡಿ ಸೇತ್ಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡು ಸುಮ್ಮನೆ ಇರ್ತಾ ಇದ್ದೆ. ಆದ್ರೆ ಇಲ್ಲಿ ಹಂಗಾಗ್ಲಿಲ್ಲ. ಇದು ನನ್ನನ್ನ ಬೆಂಗಳೂರಿಗೆ ಬಂದಿದ್ದು, ನಿಮ್ ಪ್ರಶ್ನೆಗೆ ಏನಿತ್ತು ಅಂದ್ರೆ ಹೋಮಿಯೋಪತಿನೇ ತಗೊಂಡೆ ಅಂತ ಏನಿಲ್ಲ. ನಂದು ಲವ್ ಮ್ಯಾರೇಜ್ ಅಲ್ಲ.
ಲವ್ ಆಫ್ಟರ್ ಮ್ಯಾರೇಜು. ಮದುವೆ ಆದಂದ್ರೆ ಪ್ರೀತಿ ಮಾಡಕ್ ಶುರು ಮಾಡಿದ ಕತೆ. ಹಂಗೆ ಪರಿಸ್ಥಿತಿನೇ ಹಂಗೆ. ಸೊ ಇಂಡಿಪೆಂಡೆಂಟ್ ಆಗಿರ್ಬೇಕು. ಹೋಮಿಯೋಪತಿ ಕಡಿಮೆ ಖರ್ಚಿನಲ್ಲಿ ಆಗುತ್ತೆ, ಫೀಸು ಕಮ್ಮಿ, ಅಡ್ಮಿಷನ್ ಕೊಟ್ಬಿಡ್ತಾರೆ. ನಮ್ ದೊಡ್ಡಪ್ಪನ ಮಗ ಒಬ್ರು ಇಲ್ಲಿ ಓದ್ತಾ ಇದ್ರು. ಸೊ ಅವರು ಇದಾರೆ. ಆ ಕಾಲದಲ್ಲಿ ಹೋಮಿಯೋಪತಿಗೆ ಗೌರವ ಅವೆಲ್ಲ ಇತ್ತು ಸರ್, ನಂಬಿಕೆ ಇತ್ತು? ಏನಿರ್ಲಿಲ್ಲ ಸರ್, ಆಡ್ಕೊಂಡವ್ರು ನಮ್ನೆಲ್ಲವ ಆಡ್ಕೊಂಡವ್ರು. ನಮ್ ಕ್ಲಾಸ್ಮೇಟ್ಸ್ ಮಾತ್ರ ನೇವ್ಯ ಫೋಕ್ಯ ಅನ್ನೋರಲ್ಲ, ನಮ್ಗಳಿಗೆ ಹೆಣ್ಣು ಕೊಡ್ತಾರೆ. ಹೋಮಿಯೋಪತಿ ಬೆಲೆನೇ ಇರ್ಲಿಲ್ಲ. ನನ್ ಪ್ರಕಾರ ಇರ್ಲಿಲ್ಲ ರೀ. ಅಯ್ಯೋ, ಹೋಮಿಯೋಪತಿ ವಾಸ್ ಅಟ್ ಇಟ್ಸ್ ಲೋಯೆಸ್ಟ್ ಸ್ಟೇಬ್, ಅತ್ಯಂತ ಕೆಳಮಟ್ಟದಲ್ಲಿತ್ತು. ಇದ್ದ ಆಂಡು ಪಾಂಡು ಎಂಕಾನಾಣಿ 4 ಜನನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದವರು. ಅದ್ರಲ್ಲಿ 80% ಕಾಲೇಜ್ಗಳಲ್ಲಿ ಓದಿದವರಲ್ಲ. ಅವ್ರವ್ರಿಗೆ ಅವ್ರವ್ರ ಯಥಾಶಕ್ತಿ, ಅವ್ರವ್ರ ಇನ್ಕಾಂಪಿಟೆನ್ಸು, ಅವ್ರವ್ರ ಕಾಂಪಿಟೆನ್ಸು ಎಲ್ಲ ಹಾಕಿದ್ರು. ಮತ್ತೆ ಯಾವ ಧೈರ್ಯದಲ್ಲಿ ನೀವು ಹೋಮಿಯೋಪತಿಗೆ ಬಂದ್ರಿ ಸರ್? ಅನಿವಾರ್ಯತೆ ಸರ್, ಇನ್ನೇನು ದಾರಿ ಇಲ್ವಲ್ಲ ಸರ್. ನನಗೆ ಡಾಕ್ಟರ್ ಆಗ್ಬೇಕಾಗಿತ್ತು. ಸರಿ, ನನಗೆ ನನ್ನ ರೀತಿ ನೀತಿಗೆ ಹೊಂದ್ಕೊಳ್ಳೋದು, ನನ್ನ ದುಡ್ಡಿಗೆ, ನನ್ನ ಜೇಬಿಗೆ ಹೊಂದ್ಕೊಳ್ಳೋದು ಅದೊಂದೇ ಇತ್ತು. 4 ವರ್ಷದ ಕೋರ್ಸ್ ಅವಾಗ, ಡಿಪ್ಲೊಮಾ, ಆಮೇಲೆ ಡಿಗ್ರಿ. ಸರಿ, ಅಲ್ಲಿ ಸೇರ್ಕೊಂಡೆ. ಇದ್ದಂತ ಹೋಮಿಯೋಪತಿಯನ್ನು ಎಲ್ಲಿ ತಂದು ನಿಲ್ಸಿದ್ದೀರಲ್ಲ ನೀವು? ಅಲ್ಲ, ಅದು ನಾನು ಹೇಳ್ತೀನಿ, ಅಬ್ರಹಂ ಲಿಂಕನ್ ಎಲ್ಲ ಒಂದ್ ಕಡೆ ಹೇಳ್ತಾನೆ, ಇಫ್ ಇಟ್ ವರ್ ನಾಟ್ ಫಾರ್ ಮೈ ಫರ್ಮ್ ಬಿಲೀಫ್ ಇನ್ ಓವರ್ ರೂಲಿಂಗ್ ಪ್ರಾವಿಡೆನ್ಸ್ ಐ ವುಡ್ ನಾಟ್ ಹ್ಯಾವ್ ಬಿನ್ ವಾಟ್ ಐ ಆಮ್ ಟುಡೇ. ಸೂಪರ್. ಫುಲ್ ಸ್ಟಾಪ್. Whenever God wants me to know a thing, He has got a way of letting me know it ಅಂತ. ಫ್ಯಾಂಟಾಸ್ಟಿಕ್. ನೀನು ಅವನಿಗೆ ತೆರ್ಕೊಂಡಿದ್ರೆ ಅವ್ನು ನಿಂಗೆ ದಾರಿ ತೋರಿಸ್ತಾನೆ ಅಂತ. ನನ್ನ ಜೀವನದಲ್ಲಿ 100% ರೀ. ನಾನು ತೆರ್ಕೊಂಡ್ರು ಅಷ್ಟು ಮಟ್ಟಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಯಾವ ನನ್ನ ಪಾಲಿಗೆ ಹೋಮಿಯೋಪತಿ ಒಂದು ಘನತೆ, ಒಂದು ಗೌರವ, ಒಂದು ಸ್ಥಾನ ಸಿಕ್ಕಿದೆ ಅಂತಂದ್ರೆ ಅದ್ರ ಹಿಂದೆಲ್ಲಿ ಕಾಣ್ತಕ್ಕಂಥದ್ದೇ ಮೊದಲು ನಿಮ್ಮ ಹೆಸರೇ ಅಲ್ಲ? ಅಬ್ಸಲ್ಯೂಟ್ಲಿ. ಪಾಪ ನಮ್ಮ ಮಿತ್ರರೆಲ್ಲ ಬೈಕೊಳಕ್ ಶುರು ಮಾಡ್ಬಿಟ್ಟಾರ. ಆಮೇಲೆ ಇರಬಹುದು, ನಾನು ಇಲ್ಲಿ ಯಾರನ್ನೂ ಅದನ್ನ ಆದ್ರೆ ಇಲ್ಲ, ಸತ್ಯ 100%. ಅದರಲ್ಲಿ 2 ಮಾತಿಲ್ಲ. ಆ ಕಾಲದ ಇನ್ಫ್ಯಾಕ್ಟ್ ನಾನು ಈಗ ಎಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಶ್ವಿನಿ ಹೋಮಿಯೋ ಕ್ಲಿನಿಕ್, ಗಾಂಧಿ ಬಜಾರ್. ಅದ್ ನನ್ನ ಬಾಸು ಡಾಕ್ಟರ್ ಕೃಷ್ಣಮೂರ್ತಿ ಅಂತ ಅವ್ರು ನಡೆಸ್ತಾ ಇದ್ರು. 40 ಲಕ್ಷ ಜನರಿಗೆ ನೀವು ಚಿಕಿತ್ಸೆ ಕೊಟ್ಟಿರ್ತಕ್ಕಂಥ 40 ಲಕ್ಷ ಜನ. ಏನು ಹುಡುಗಾಟ? ಅದರಲ್ಲಿ 3,000 ಜನ ಮಕ್ಕಳಾಗದೇ ಇರೋರು, ಸಂತಾನಹೀನರಿಗೆ ಔಷಧಿಯನ್ನು ಕೊಟ್ಟು ನಾನ್ ಇನ್ವೆಸಿವ್ ವೇ ಒಂದೇ ಕೇಂದ್ರದಿಂದ ಒಬ್ಬ ಡಾಕ್ಟ್ರು ಅಷ್ಟು ಕಡಿಮೆ ಅವಧಿನಲ್ಲಿ, ಅಷ್ಟು ಕಡಿಮೆ ಖರ್ಚಿನಲ್ಲಿ 3,000 ಜನಕ್ಕೆ ಮಾಡಿರೋದು ವರ್ಲ್ಡ್ ರೆಕಾರ್ಡ್ ನನ್ನ ಹೆಸರಲ್ಲಿದೆ. ನಾನು ಗ್ರೀಸ್ಗೆ ಹೋಗಿ 32 ಕಂಟ್ರಿಗೆ ನಾನು ಹೆಂಗ್ ಮಾಡ್ತೀನಿ ಅಂತ ಹೇಳಿದೆ. ನನ್ಗೆ ಅವಾಗ ಚೆನ್ನಾಗಿ ಅರ್ಥ ಆಗಿದ್ದೇನು ಅಂದ್ರೆ, ಓವರ್ ದಿ ಇಯರ್ಸ್ ನನಗೆ ಗೊತ್ತಾಗಿದ್ದು. ಸುಲಭ ಆಗಿತ್ತು ಸರ್ ಈ ನಂಬಿಕೆಯನ್ನ ಮಾಡ್ಬೇಕಾದ್ರೆ? ಎಷ್ಟು ಕಷ್ಟಪಟ್ಟು ಹೇಳ್ತೀನಲ್ವಾ, ನಮ್ಮನ್ನ ಇದರ ಆ ಕಡೆ ನಮ್ಮ ಅಪ್ಪ ನನ್ನ ಹತ್ರ ಬಂದು ಔಷಧಿ ತಗೊಳಕ್ 10 ವರ್ಷ ತಗೊಂಡ್ರು. ಅಯ್ಯೋ, ನನಗೆ ಹೆಸರು ಬಂದ್ಮೇಲೆ ಫಸ್ಟ್ ಟೈಮ್ ನಾನು ಹೊರಗಡೆಗೆ ಬಂದಿದ್ದು. ಅದಕ್ಕಿಂತ ಬಹಳ ಮುಖ್ಯ ಅಂದ್ರೆ, ಇಲ್ಲಿ ಸೇರ್ಕೊಂಡೆ, ಈ 18 ಹುಡುಗಿರು ಕಾಟ ತಡೆಯಕ್ಕಾಗ್ಲಿಲ್ಲ. ಇಂಗ್ಲೀಷು ಎಲ್ಲ ಫುಲ್ ಇಂಗ್ಲೀಷು. ನಾನು ಅದೇ ವಾಟ್ನೋ ಗಿರಾಕಿ ಆಯ್ತು. ಕೊನೆಗೆ ಗೊತ್ತಾಗಿದ್ದೇನು ಅಂದ್ರೆ, ನನ್ನ ಪಕ್ಕದೊಳು ಒಂದ್ ದಿವಸ ಕೇಳಿದ್ಲು, ಈ ಕುಂಬಳಕಾಯಿ ಯಾವ ಮರದ ಮೇಲೆ ಬೆಳೆಯುತ್ತೆ ಅಂತ. ಓ, ಇವಿಷ್ಟೇ. ವಾಸ್ತವ ಪ್ರಜ್ಞೆ ಇಲ್ಲ. ವಿಸ್ಡಮ್ ಡಸ್ ನಾಟ್ ಕಮ್ ಫ್ರಮ್ ಮೇರ್ ಇನ್ಫಾರ್ಮೇಶನ್. ಅದ್ ಗೊತ್ತಾಗ್ಬಿಡ್ತು. ಇವ್ರು ಏನಿದ್ರು ಇಂಗ್ಲಿಷ್ ಅಲ್ಲಿ ಅದೆಲ್ಲ ಟಾಪ್ ಆಗಿದೆ, ಒಳಗಡೆ ಎಲ್ಲ ಬೆದರು ಬೊಂಬೆಗಳು ಅಂತ ಗೊತ್ತಾಗೋಯ್ತು. ಸ್ಕೇರ್ಸ್ ಮಾಡ್ತಾರಲ್ಲ ಅಂದ್ರೆ ಎಲ್ರು ಹಂಗೆ ಇದ್ರು ಅಂತಲ್ಲ, ಅವ್ರಿಗೆ ನಾನು ಅವಮಾನ ಮಾಡ್ತಾ ಇದ್ದೀನಿ ಅಂತಲ್ಲ, ವಾಸ್ತವ ಪ್ರಜ್ಞೆ ಪರಿಸ್ಥಿತಿ ಹಂಗೆ ಇತ್ತು. ಅದನ್ನ ದಾಟ್ಕೊಂಡು ಬಂದಾಗ ನಾನು ಈ ಕೆಲಸ ಮಾಡ್ತಾರೆ ಹೋಮಿಯೋ ಕ್ಲಿನಿಕ್, ಅಶ್ವಿನಿ ಹೋಮಿಯೋ ಕ್ಲಿನಿಕ್. ಡಾಕ್ಟರ್ ಕೃಷ್ಣಮೂರ್ತಿಗಳೇ ಒಬ್ರು ನಿಷ್ಠೆಯಿಂದ ಪಾಠ ಕಲ್ತಿದ್ದು ಹೋಮಿಯೋಪತಿನ. ಇವತ್ತು ಬೆಂಗಳೂರಿಗೆ ಅಶ್ವಿನಿ ಅಂತಂದ್ರೆ ಒಂದು ಮೈಲಿಗಲ್. ಬೆಂಗಳೂರಿಗೆ ನೀವು ಇಡೀ ಪ್ರಪಂಚಕ್ಕೆ ಭಾರತದಲ್ಲಿ ತಗೋಬಹುದು, ಅಬ್ಸಲ್ಯೂಟ್ಲಿ ತಗೋಬಹುದು. ನನ್ನ ಈಗ ನೋಡಿ, ನಮ್ದೆಲ್ಲ ಇಷ್ಟು ಎಲ್ಲ ಅದಾದ್ಮೇಲೆ ಅದೇ ಬಂದ್ಬಿಡ್ತೀನಿ. ಅದು ಪಾಸ್ ಆದ್ಮೇಲೆ ಇಲ್ಲಿ ಕಾಲೇಜುಗಳು ಇದ್ದಿದ್ದು ಎಲ್ಲ ಲಡಾಸಿಗಳಿದ್ದು, ಏನೂ ಇರಲಿಲ್ಲ. ನಮ್ಮನ್ನು ಡಾಕ್ಟ್ರ್ ಅನ್ಕೊಳಕ್ ನಮಗೆ ಸಂಕೋಚ, ಮುಜುಗರ, ಕಷ್ಟಪಟ್ಟು ಆ ಕಡೆ ಈ ಕಡೆ ನೋಡಿ ವಾಟ್ ಆರ್ ಯು ಡೂಯಿಂಗ್ ಅಂದ್ರೆ, ಹಿಂಗ್ ಐ ಆಮ್ ಡೂಯಿಂಗ್ ಮೈ ಹೋಮಿಯೋಪತಿ. ಅಯ್ಯೋ ಅಂತ ಅಷ್ಟು ಕೀಳರಿಮೆ, ಅಷ್ಟು ಇನ್ಫೀರಿಯಾರಿಟಿ ಇಟ್ಕೊಂಡು ಇವತ್ತು ದರ್ಪದಿಂದ ಗರ್ವದಿಂದ ಹೇಳ್ತೀನಿ. ಅಥವಾ ಅವರೇ ಜಾಗ ಬಿಟ್ಬಿಡ್ತಾರೆ ಅಲ್ವೇ, ನಾನು ಬಿಡಿಸ್ಕೋಬೇಕಾಗಿಲ್ಲ. ಆ ಲೆವೆಲ್ಗೆ ಬಂದು ನಿಲ್ತು ಪರಿಸ್ಥಿತಿ. ಇಲ್ಲ, ಹಂಗೇನಿಲ್ಲ. ಅದ್ರ ನೋಡಿ ಸರ್, ಈ ಪ್ರಪಂಚದ ದಿಕ್ಕು ದೆಸೆಯನ್ನ ಬದಲಾಯಿಸಿದವರು ರಾಕ್ ಫೆಲ್ಲರ್ ಫೌಂಡೇಶನ್ ಅವರಾಗ್ಲಿ, ಟಾಟಾ ಬಿರ್ಲಾ ಫೌಂಡೇಶನ್ ಅವರಾಗ್ಲಿ ಅಲ್ಲ, ನನ್ನಂತ ಹಳ್ಳಿ ಮುಕ್ಕ ಸಾಮಾನ್ಯ ಜನ. ಯಾವನೋ ದನ ಕಾಯ್ಕೊಂಡಿದ್ದ ಸ್ಟೀಫನ್ಸನ್ನು ರೈಲ್ ಕಂಡಿಡ್ದ, ಯಾವನೋ ಸ್ನಾನ ಮಾಡ್ತಿರ್ಬೇಕಾರೆ ಅವನು ಆರ್ಕಿಮಿಡಿಸು ಯುರೇಕಾ ಅಂತ ಓಡ್ ಬಂದ. ಯಾರ್ಯಾರು? ಇಟ್ಸ್ ಆಲ್ ದಿ ಆಡ್ ಮ್ಯಾನ್ ಔಟ್. ಈ ಪ್ರಪಂಚದ ದಿಕ್ಕು ದೆಸೆ ಬದಲಾಯಿಸಿದ ಅವರೇ ಸಾಮಾನ್ಯ ಜನ ಅಸಾಮಾನ್ಯವಾಗಿ ಕೆಲಸ ಮಾಡಿದ್ದಾರೆ. ನಿಜ. ಯಾರು ತೆರೆದಿಟ್ಕೊಂಡಿರ್ತಾರೆ, ಸಮಾಜದ ಜೊತೆ ನೇಚರ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ತಾನೆ,
ಇದೆಲ್ಲದ್ರಿಂದ ಏನೋ ಇದೆ, ನಾನು ನಿಮಿತ್ತ ಮಾತ್ರ ಅಂತ ನನಗೆ ಏನಾದ್ರು ಗಂಚಲ್ಲಿ ಬಂದ್ಬಿಟ್ಟಿದ್ರೆ ಎಲ್ಲೋ ಹೋಗ್ಬಿಡ್ತಾ ಇದ್ದೆ. ಅಲ್ವೇ ಯಾವಾಗಲೂ ಅವತ್ತಿನ ಕೀಳರಿಮೆ ನಿಮ್ಮನ್ನೇನಾದ್ರು ಗಾಢವಾಗಿ ಈ ಊರಲ್ಲಿ ಏನಿತ್ತು 75ರಲ್ಲಿ, ನಾನು 75 ಬೆಂಗಳೂರಿಗೆ ಬಂದಿದ್ದು. ಏನಿತ್ತು 13 ಥಿಯೇಟರ್ ಬಿಟ್ರೆ ಕೆಂಪೇಗೌಡ ರೋಡ್ಗೆ, ಇನ್ ಏನಿತ್ತು ಒಂದ್ ಲಾಲ್ಬಾಗ್, ಅವಾಗ ಯಾರು ಹೋಗ್ತಾನೆ ಇರ್ಲಿಲ್ಲ, ಅದ್ಕೊಂಡು ಗೇಟು ಇರ್ಲಿಲ್ಲ. ನಾನು ಬಂದಾಗ ಎಲ್ಲ ಖಾಲಿ 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 ಖಾಲಿ, ಸೌಮ್ಯವಾಗಿತ್ತು ನಗರ, ಅತ್ಯಂತ ಶಾಂತವಾಗಿತ್ತು. ನಮ್ಮೂರ್ ಬೆಳವಾಡಿ ತರ ಇದು ಮಲಕೊಂಡಿತ್ತು. ಅದು ಓಡೋಡೋಗಿ ಬಸ್ ಹತ್ಕೊಂತ ಇದ್ದು, ಡಬಲ್ ಏಕರ್ ಬಸ್, ಅಷ್ಟು ಫಾಸ್ಟ್ ಆಗಿ ಹೋಗೋದು ಅದು. ಆರಾಮಾಗಿತ್ತು ಜೀವನ, ಅದ್ಭುತವಾಗಿತ್ತು. ಇಡೀ ಜೆ.ಸಿ. ರೋಡು ನಾನು ಒಮ್ಮೆ ಕೇಳಿದೆ, ಎಷ್ಟು ಸವಾಲಾಗಿ ಆದ್ರೆ ಹೇಳ್ಬೇಕು ನೀವು, ಎಷ್ಟು ಸವಾಲಾಗಿತ್ತು ನಿಮಗೆ? ಕೀಳರಿಮೆ ಇತ್ತು, ನನಗೆ ನಂಬಲಿಲ್ಲ, ನಮ್ಮನ್ನ ಪ್ರೂವ್ ಮಾಡ್ಬೇಕಾಗಿತ್ತು. ನಾನ್ ಪ್ರೂವ್ ಮಾಡಿದ್ದನ್ನ ಬಾಕಿಯವ್ರಿಗೆ ನಾನು ಹೇಳಿದ್ನಲ್ಲ, ನೇವ್ ಯಾ ಫೇಕ್ ಯಾ ಅಂತ. ಬಿಗಿನಿಂಗ್ ಅಲ್ಲಿ ಬಂದವರೆಲ್ಲ ನಾನ್ ಪ್ರಾಕ್ಟೀಸ್ ಮಾಡ್ತಾ ಇರೋದು ಬಸವನಗುಡಿ, ಗೊತ್ತಿರ್ಲಿ ನಿಮ್ಗೆ, ಅತ್ಯಂತ ಪ್ರಜ್ಞಾವಂತರ ತಾಣ ಅಲ್ವೇ. ಅವರನ್ನ ನೀವು ಮೆಚ್ಚಿಸ್ಬೇಕಾಗಿದ್ದು, ಅಲ್ಲಿ ಉಳ್ಕೊಂಡಿದ್ದು ಅದು 7ನೇ ಅದ್ಭುತ, 8ನೇದೇನೋ ಈಗ 8ನೇ ಅದ್ಭುತ. ಅದು ಕಾರಣ ಇಷ್ಟೇ ಇತ್ತು, ಯಾರು ಅಷ್ಟು ಸುಲಭವಾಗಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾನೆ, ನಂಬಿಕೆ ಬರ್ಬೇಕಲ್ಲ ಸರ್. ಮೊದಲು ನನಗೆ ಗೊತ್ತಾಗಿದ್ದೇನು ಅಂದ್ರೆ, ಮೆಡಿಸನ್ ನಾನೇ ಮೆಡಿಸನ್ ಅನ್ನು ಬಳಸ್ಕೊಂಡು ಹೋಮಿಯೋಪತಿನ, ಅಥವಾ ಹೋಮಿಯೋಪತಿ ನನ್ನನ್ನು ಬಳಸ್ಕೊಳ್ತೋ ಇನ್ನೂ ನಂಗೆ ಗೊತ್ತಾಗಿಲ್ಲ. ಬ್ಯೂಟಿಫುಲ್. ಕಾರಣ ಏನು ಅಂದ್ರೆ, ಸರ್ ಒಂದ್ ಹೇಳ್ಬಿಡ್ಲಾ, ದಿವಾರ್ ಪಿಕ್ಚರ್ ಅಲ್ಲಿ ಅಮಿತಾಬ್ ಬಚ್ಚನ್ ಆಂಗ್ರಿ ಯಂಗ್ ಮ್ಯಾನ್, ನೀವು ಯೋಚನೆ ಮಾಡಿ, ಅದೇ ದಿವಾರ್ ಪಿಕ್ಚರ್ ಶಶಿಕುಮಾರ್ ಮಾಡಿದ್ರೇನಾಗಿರೋದು? ಕ್ಯಾರೆಕ್ಟ್. ಶಶಿಕುಮಾರ್ ಅಂದ್ರೆ ನಮ್ಮ ಇವನು ಎಂತನಪ್ಪ, ಅವನು ಶಶಿ ಕಪೂರ್ ಮಾಡಿದ್ರೆ ಏನಾಗಿರೋದು? ಅಷ್ಟೇ. ಹಂಗಾರೆ ಯಾಕೆ ನೀವು ಬರೀ ಅಮಿತಾಬ್ ಬಚ್ಚನ್ ಅಂತಿರಲ್ಲ ಅಂದ್ರೆ, ಅಯ್ಯೋ ಅವನಿಗೆ ಆ ತಾಕತ್ತು, ಆ ರುಬಾಬು, ಎನರ್ಜಿ ಲುಕ್ ಅಂದ್ರೆ ಅದಕ್ಕೆ ಬೇಗ ಒಬ್ಬ ಇಂಥ ಒಂದು ಸಿಸ್ಟಮ್ಗೆ ಯಾರಾದ್ರೂ ಒಬ್ಬ, ನಾನು ಅಂತಲ್ಲ, ಯಾರಾದ್ರೂ ಒಬ್ಬ ಬೇಕಾಗಿತ್ರಿ. ಇಲ್ಲಿದ್ದೀನಿ ಕಣ್ಲಾ ಅಂತ ಹೇಳೋಂಥ ಮಗ ಬೇಕಾಗಿತ್ತು. ಐ ಥಿಂಕ್ ದೇವ್ರು ನನ್ನ ಕೈಲಿ ಮಾಡಿಸ್ತಾ ಅಂತೀನಿ. ನಾನು ಮಾಡಿದ್ರೆ ಅದು ಅಟ್ ಬಿಕಮ್ಸ್ ಲಿಟಲ್ ಎಕ್ಸಾಗರೇಟೆಡ್ ವರ್ಷನ್ ಅಂತ ಅನ್ಸುತ್ತೆ. ಅಲ್ಲಿ ಬಂದು ಇಲ್ಲಿ ಚೆನ್ನಾಗಿರ್ಲಿಲ್ಲ, ಕಾಲೇಜ್ಗಳು ನಮ್ಗೆ ಕಲ್ತಿದ್ದು ಅಷ್ಟೇ ಇತ್ತು, ಹೆಂಗೋ ಕಲ್ತ್ವಿ. MBBS ಹುಡುಗರೆಲ್ಲ ಬಂದು ಹೇಳ್ಕೊಡೋರು, ಕಲಿತಾ ಇದ್ವಿ. ನಂಗೆ ಈ ಹುಡುಗಿರ್ದು ಗೊತ್ತಾಗೋಯ್ತು. 1 ವಾಟ್ ಅಂದ್ರೆ ವಾಟ್ ಅಂತ ಇದ್ದಾನು. 1.5 ವರ್ಷದಲ್ಲಿ ಯೂನಿಯನ್ ಸೆಕ್ರೆಟರಿ ಆಗ್ಬಿಟ್ಟೆ. ಆಳೂರು ಉಳಿದನೇಗೌಡ. ಈಗ ಇನ್ನೂ ಮಜಾ ಏನ್ ಗೊತ್ತಾ, ನಾನು ಎಲ್ಲಿ ಡಿಗ್ರಿ ತಗೊಂಡೆ, ನನ್ನ ಕರ್ನಾಟಕ ಹೋಮಿಯೋಪತಿಕ್ ಸಿಸ್ಟಮ್ ಆಫ್ ಮೆಡಿಸಿನ್ ಬೋರ್ಡ್ ಏನಿದೆ, ಆ ಬೋರ್ಡ್ ನನಗೆ ಎಲೆಕ್ಟೆಡ್ ಪ್ರೆಸಿಡೆಂಟ್. ಎಂತ ಅದ್ಭುತ ಸರ್, ಎಂತ ಕಾಕತಾಳೀಯ. ಕಾಕತಾಳೀಯ ಒಂದೇ ಅಲ್ಲ, there are 2 ways of going to the top of oak tree ಅಂತ. ಓಕ್ ಟ್ರೀ ಮರದ ಮೇಲೆ 2 ಟಾಪ್ ಲೆವೆಲ್ಸ್ ಇದಾವಂತೆ ಹೋಗೋದು. ಒಂದು ನಂತರ 5 ಅಡಿ ಹತ್ತೋದು, 10 ಅಡಿ ಕೆಳಗೆ ಇಳಿಯೋದು, ಮತ್ತೆ 10 ಅಡಿ ಹತ್ತೋದು, 15 ಅಡಿ ಕೆಳಗೆ ಇಳಿಯೋದು, ಎದೆ ಹೊಡ್ಕೊಂಡು ರಕ್ತ ಬಸ್ದು ಹೋಗಿ ಮೇಲ್ ಕೂತ್ಕೊಳ್ಳೋದು. ಇನ್ನೊಂದಿದೆ ಸಿಟ್ಟಿಂಗ್ ಅಕಾರ್ನ್ ಅಂತ, ಅಂದ್ರೆ ಬೀಜ ಹಾಕಿ ಕೂತ್ಕೊಂಡ್ಬಿಡೋದು, ಅದು ಬೆಳೆದಂಗ್ ನಿಮ್ನು ತಗೊಂಡೋಗುತ್ತೆ ಮ್ಯಾಕೆ. ನಮ್ದು ಮೊದಲನೇದು. ದೇರ್ ಆರ್ ಟಾಪ್ ವೇಸ್ ಅಂದ್ರೆ ಅದು ಹತ್ತಿ ಇಳಿದು ಹೋರಾಟ ಮಾಡಿ ಬದುಕನ್ನು ಪ್ರೂವ್ ಮಾಡಿ, ನಮ್ಮ ಬದುಕಿಗೂ ಒಂದು ಅರ್ಥ ಬಂದು, ಹೋಮಿಯೋಪತಿಗೂ ಒಂದು ನೆಲೆಯನ್ನು ಕಲ್ಪಿಸು. ಕರ್ನಾಟಕದಲ್ಲಂತೂ ನೇಟಿವಿಟಿ ಎಷ್ಟು ಜನ, ಈಗ ನಂದು ಒಂದು 8 ಪುಸ್ತಕ ಆಗಿರ್ಬೋದೇನೋ, ಕೆಲವೆಲ್ಲ 7 ಮುದ್ರಣ 8 ಮುದ್ರಣ ಕಂಡಿದ್ದಾವೆ.